ಶ್ರೀ ಮಹಾಗಣಪತೆ ನಮಃ. ಶ್ರೀ ಸರಸ್ವತಿ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ. ಶ್ರೀ ಗುರು ದತ್ತಾತ್ರೇಯ ನಮಃ. ಹನುಮಂತನು ಲಂಕಾದಹನ ಮಾಡಿದ ಮೇಲೆ ಸ್ವಾಮಿ ಸಮುದ್ರದ ಹತ್ರ ಹೋಗಿ ಉರಿತಾ ಇರತಕ್ಕಂಥ ಬಾಲವನ್ನು ನೀರಿನಲ್ಲಿ ಅದ್ದಿ ಆರಿಸ್ಕೊಳ್ತಾನೆ. ಆಗ ಅನ್ಕೋತಾನೆ, ಈ ಗಲಾಟೆ ಒಳಗೇನಾದರೂ ಕೂಡ ಸೀತೆ ಏನಾದರೂ ಸುಟ್ಟು ಹೋದಳ ಅಂತ ಹನುಮಂತನಿಗೆ ತುಂಬ 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 ಗಾಬರಿ ಆಗಿಬಿಡುತ್ತೆ. ಏನಾಗಿರ್ಬೋದು, ಬೆಂಕಿ ಏನಾರು ಅಲ್ಲಿವರೆಗೂ ಹರಡ್ತಾ ಅಂತ ಯೋಚನೆ ಮಾಡ್ತಾನೆ. ತಕ್ಷಣ ಅಶೋಕವನಕ್ಕೆ ಹೋಗಿ ಸೀತೆಯ ದರ್ಶನ ಮಾಡಿದ. ಸದ್ಯ ಏನೂ ಆಗಿಲ್ಲ, ತಾಯಿಗೆ ಚೆನ್ನಾಗಿದ್ದಾಳೆ. ಯಾಕೆಂದರೆ ಎರಡನೇ ಕಾರಣ ಇನ್ನೊಂದಿತ್ತು. ಇನ್ನೊಂದು ಸತಿ ಸೀತೆಯನ್ನು ನೋಡಬೇಕು ಅಂತಿತ್ತಲ್ಲ, ಅದಕ್ಕೆ ಇನ್ನೊಂದು ಆವರ್ತಿ ನೋಡಬೇಕು ಅಂತ ಅವನು ಆಸೆ ಪಟ್ಟ. ಆಗ ಅವನಿಗೆ ಸ್ವಲ್ಪ ಧೈರ್ಯ ಬಂತು. ಆ ಜಗನ್ಮಾತೆಗೆ ಸೀತೆಗೆ ನಮಸ್ಕಾರ ಮಾಡಿ ರಾಮನನ್ನು ಧ್ಯಾನ ಮಾಡ್ತಾ ಮತ್ತೆ ಸಮುದ್ರವನ್ನು ದಾಟಿ ಬಂದ. ರಾಮ ಕೆಲಸವಾಯ್ತಿಲ್ಲಿ. ಓಂ ನಮೋ ಹನುಮತೇ ನಮಃ ಆಗೋಗ್ಬಿಡ್ತು. ವಾನರರಿಗೆ ನಡೆದ ವಿಷಯವನ್ನೆಲ್ಲ ಹೇಳ್ತಾನೆ. ಏನೇನಾಯಿತು, ಹೇಗೆ ತಾಯಿಯನ್ನು ನೋಡಿದೆ, ಅಶೋಕವನದಲ್ಲಿ ರಾವಣನ ಸಂಗತಿ ಏನು, ಅಲ್ಲಿ ಸೈನ್ಯದ ಬಲವೇನು, ಎಲ್ಲವನ್ನು ಹೇಳ್ತಾನೆ. ಬಾಕಿ ವಿಚಾರಗಳೆಲ್ಲ ಸುಗ್ರೀವನಿಗೆ ಹೇಳುವಂಥದ್ದು ಅಲ್ಲಿ ಹೇಳ್ತಾನೆ. ವಾನರೆಲ್ಲ ಕೂಡ ಕಿಷ್ಕಿಂಧೆಯಲ್ಲಿ ತುಂಬ ಪ್ರಯಾಣ ಬೆಳೆಸ್ತಾರೆ. ಅಲ್ಲಿಂದ ಮುಂದೆ ಕಿಷ್ಕಿಂಧೆಗೆ ಹೊರಡುತ್ತಿದ್ದಾರೆ. ದಾರಿಯಲ್ಲಿ ಸುಗ್ರೀವನ ಸೋದರ ಮಾವನಾದ ದದಿಮುಖ ಎಂಬುವನ ಮಧುವನ ಅಂತಕ್ಕಂಥ ತೋಟಕ್ಕೆ ನುಗ್ಗಿ ಧ್ವಂಸ ಮಾಡಾಕಿಬಿಟ್ರು. ಮಧುವನ ಅಂದರೆ ಯಾರಿಗೂ ಕಾಣದೇ ಇರತಕ್ಕಂಥ ಒಂದು ವನ, ಅದು ಕಿಷ್ಕಿಂಧ ಮೂಲಿಕಾ ವನ ಅಂತ. ಅವನು ಯಾವಾಗಲೂ ತಾನೇ ಹಣ್ಣು ಕಿತ್ಕೊಂಡು ಬರ್ತಾ ಇದ್ದ ರಾಜನಿಗೆ ಕೊಡೋಕ್ಕೆ, ತನ್ನ ಮಾವನಿಗೆ ಕೊಡೋಕ್ಕೆ. ಅದಕ್ಕಾಗಿ ತನ್ನ ಅಳಿಯನಿಗೆ ಕೊಡೋಕ್ಕೂ ಕೂಡ, ಸೋದರ ಮಾವ. ಅದರಿಂದ ಅಲ್ಲಿ ಯಾರಿಗೂ ಕಾಣದೇ ಇರತಕ್ಕಂಥ ಒಂದು ತೋಟ ಅದು. ಗಿಡಗಳಲ್ಲಿ ಹತ್ತಿರಕ್ಕೆ ಬೆಳೆದಿರಲಿಲ್ಲ. ಬಹುಶಃ ರಾಮಾಯಣದಿಂದ ಅಲ್ಲಿಂದಲೇ ಬಂತು ಅಂತ ಕಾಣುತ್ತೆ. ನಾವು ಒಂದು ಕುಬ್ಜ ಚಿಕ್ಕ ಚಿಕ್ಕ ಮರಗಳು ಅಂತಂದರೆ ಬಾನ್ಸಾಯ್ ಅಂತೇಳಿ ಅಲ್ಲಿಂದ ಬಂತು ಅಂತ ಕಾಣಿಸುತ್ತೆ ನಮಗೆ. ಅದಕ್ಕೆ ಶ್ರೀ ಗಣಪತಿ ಸತ್ಯಾನಂದ ದತ್ತಪೀಠದಲ್ಲಿ ಕಿಷ್ಕಿಂಧ ಮೂಲಿಕಾವನ ಅಂತ ಹೇಳಿದ್ದಾರೆ. ಬ್ರಾಕೆಟಲ್ಲಿ ಬಾನ್ಸಾಯ್ ತೋಟ ಅಂತ ಹಾಕಿದ್ವಿ, ಗಾರ್ಡನ್ ಅಂತ ಹಾಕಿದ್ದಾರೆ. ಹನುಮಂತನೇ ಮೊದಲಾಗಿ ಎಲ್ಲರೂ ಕಿಷ್ಕಿಂಧಿಗೆ ಬಂದು ಸೇರ್ತಾರೆ. ಆ ವನವನ್ನು ನಾಶ ಮಾಡ್ತಾರೆ. ಸಿಕ್ಕಾಪಟ್ಟೆ ದಿನದಿಂದ ಒಳಗೆ ಹೋಗಬೇಕು ಅಂತಿತ್ತು ಅವ್ರಿಗೆ. ಆ ವನದೊಳಗೆ ಹಣ್ಣನ್ನು ತಿನ್ನಬೇಕು ಅಂತಿತ್ತು. ಆದರೆ ಸರ್ಪಗಾವಲಾಗಿ ಇಟ್ಕೊಂಡ್ಬಿಟ್ಟಿರ್ತಾನೆ, ಯಾರೂ ಒಳಗೆ ಹೋಗದೇ ಇರೋ ರೀತಿಯಲ್ಲಿ. ಅವನೇ ಹೋಗಬೇಕು, ಕಿತ್ಕೊಂಡು ಬರಬೇಕು ಅಷ್ಟೇ. ಎಲ್ಲರಿಗೂ ಆ ತೋಟದ ಮೇಲೆ ಕಣ್ಣು, ಎಲ್ಲ ಕಪಿಗೂ. ಇವಾಗ ಆ ಸಂತೋಷಕ್ಕೆ ಪರ್ಮಿಷನ್ನೇ ಕೇಳಲಿಲ್ಲ. ಯಾಕೆಂದರೆ ಅವ್ರ ಕೆಲಸ ಆಯ್ತಲ್ಲ. ಸುಗ್ರೀವರು ಸಂತೋಷ ಪಡ್ತಾನೆ, ರಾಮನು ಸಂತೋಷ ಪಡ್ತಾನೆ, ನಮ್ಮವನು ಮಾಡ್ದ ಅಂತ ನಮಗೂ ಸಂತೋಷ ಅಂಥೇಳಿ ಆ ಸಂತೋಷಕ್ಕೆ ಅವರೆಲ್ಲರೂ ಒಂದು ದೊಡ್ಡ ಹಬ್ಬನ ಮಾಡ್ಕೊಂಬಿಟ್ರು. ಗಿಡಗಳನ್ನೆಲ್ಲ ಕಿತ್ತಾಕಿಬಿಟ್ರು. ಹಾಗೆ ಮುಂದಕ್ಕೆ ಕೃಷ್ಣಕ್ಕೆ ಪ್ರಯಾಣ ಮಾಡ್ತಾರೆ. ಹನುಮಂತನು ರಾಮನಿಗೆ ತಾನು ಸೀತೆಯನ್ನು ನೋಡಿರತಕ್ಕಂಥ ವಿಷಯವನ್ನೆಲ್ಲ ಕೂಡ ವಿವರವಾಗಿ ಹೇಳ್ತಾನೆ. ಯಾರ್ಯಾರಿಗೆ ಎಷ್ಟೆಷ್ಟು ಹೇಳಬೇಕೋ ಅಷ್ಟೇ ಹೇಳ್ತಾನೆ. ಸಿಕ್ಕಿದವರಿಗೆಲ್ಲ ಹೇಳಲ್ಲ. ಏನಾದ್ರು ಒಂದು ಸಣ್ಣ ವಾರ್ತೆ ಬಂದರೆ ಸಿಕ್ಕಿದವರಿಗೆಲ್ಲ ನಾವು ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಹಾಗಲ್ಲ, ಯಾರಿಗೆ ಸೇರಬೇಕೋ ಸೇರಬೇಕಷ್ಟೆ. ಇದರಿಂದ ಸಂತೋಷಗೊಂಡ ಶ್ರೀರಾಮ ಸೀತೆಯನ್ನು ನೋಡಿದೇನಪ್ಪ, ನಾನು ಸೀತೆಯನ್ನು ನೋಡಿದೆ ಸೀತೆಯನ್ನು ನೋಡಿದೆ ಅಂತ ಮುಂಚೆ ಹೇಳ್ತಾನೆ. ನೋಡಿದೆ ಅಂತಂದರೆ ಹೋಗಿರ್ತಕ್ಕಂಥ ಕೆಲಸ ಸೀತೆ ನೋಡೋಕ್ಕೋಸ್ಕರ ಹೋಗ್ತಾನೆ. ಸೀತೆಯನ್ನು ಅಂತ ಸುಮ್ಮನೆ ಸಮಾಧಾನ ಆಗುತ್ತೆ ಮೊದಲನೇ ವಾರ್ತೆಗೆ. ಅದು ಬಿಟ್ಟು ಸೀತೆಯನ್ನು ಅನ್ನೋದ್ರೊಳಗೆ ಸ್ವಲ್ಪ ಗ್ಯಾಪ್ ಸಿಕ್ಕತ್ತೆ. ನೋಡಿದೆ ಅಂದ್ರೆ ಏನಾಯಿತು, ಸೀತೆ ಏನಾದ್ಲು ಅಂತ ಗಾಬರಿ ಆಗುತ್ತಲ್ಲ. ರಾಮನಿಗೆ
ಒಂದೊಂದು ಸೆಕೆಂಡು ಕೂಡ ಅವನಿಗೆ ಆ ವಾರ್ತೆ ಕೇಳೋಕ್ಕೆ ತುಂಬ ಇಷ್ಟಪಡ್ತಾ ಇರ್ತಾನೆ. ಹಾಗಿರುತ್ತೆ ಅವನ ಮನಸ್ಸು ಪಾಪ. ಅದಕ್ಕೆ ನಾನು ಸೀತೆಯನ್ನು ಕಂಡೆ ಅನ್ನೋ ಬದಲು ಕಂಡ ಸೀತೆಯನ್ನು ಅಂತ ಹೇಳ್ತಾ ಆ ಪ್ರತ್ಯುಪಕಾರವಾಗಿ ಸಾಂಕೇತಿಕವಾಗಿ ನನಗೇನು ಕೊಟ್ಟಿದ್ದಾಳೆ ಅಂದರೆ ಶ್ರೀರಾಮನು ತನ್ನ ಹೇಳ್ತಿದ್ದಾನೆ. ಆ ಚೂಡಾಮಣಿ ಕೊಟ್ಟ ಮೇಲೆ ತುಂಬ ಸಂತೋಷ ಪಡ್ತಾನೆ. ಇಷ್ಟೊಂದು ಮಾಡ್ತಾ ಇದೆಯಲ್ಲ ನೀನು ಅಂಥೇಳಿ ನಾನು ನಿನ್ನನ್ನು ಆಲಿಂಗನ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಈ ಆಲಿಂಗನ ಸರ್ವಸ್ವೂ ದಾನವಿದ್ದಂತೆ ಅಂತ ಹೇಳಿ ಆಂಜನೇಯನನ್ನು ಬಿಗಿಯಾಗಿ ಹಿಡಿದುಕೊಳ್ತಾನೆ. ರಾಮಪ್ರಭು ಅಂತ ಸಂತೋಷ ಪಡ್ತಾನೆ. ಜೈ ಗುರುದತ್ತ, ಶ್ರೀ ಗುರುದತ್ತ.